ವೆಲ್ಕಮ್ ಬ್ಯಾಕ್. ತೊಲಗಿಲ್ಲ ಕೊರೋನಾ, ಜೀವ ಜೋಪಾನ. ಒಂದು ಡೋಸ್ ಸಾಕಾಗಲ್ಲ, ಬೇಕೇ ಬೇಕು ಎರಡನೇ ಡೋಸ್. ತಪ್ಪದೆ ಹಾಕಿಸಿಕೊಳ್ಳಿ ಎರಡನೇ ಡೋಸ್ ವ್ಯಾಕ್ಸಿನ್. ಆಪ್ತ ರಕ್ಷಕ 2 ನ್ಯೂಸ್ 18 ಕನ್ನಡ ಅಭಿಯಾನ. ಸ್ಪೆಷಲ್ ಪಾರ್ಟ್ನರ್ ಚೈತನ್ಯ ಭರಿತ ಜೀವನಕ್ಕಾಗಿ ಬಳಸಿ ಬಯೋ ಆಕ್ಟಿವ್ ನೋಡಿ. ಎಲ್ಲಾ ಕಡೆಯಂತೆ ಯಾದಗಿರಿಯಲ್ಲೂ ಎರಡನೇ ಡೋಸ್ ಲಸಿಕೆ ಪಡೆಯಲು ಜನ ಹಿಂದೇಟು ಹಾಕಿದರು. ಯಾದಗಿರಿ ಜಿಲ್ಲಾಡಳಿತ ಹಾಗೂ ಆರೋಗ್ಯ ಇಲಾಖೆಯ ಪರಿಶ್ರಮದಿಂದಾಗಿ ಎರಡನೇ ಡೋಸ್ ಪಡೆಯುವ ಜನರ ಪ್ರಮಾಣ ಹೆಚ್ಚಾಗ್ತಿದೆ. ಜನರಿಗೆ ಮನ ಮುಟ್ಟುವಂತೆ ಕೊರೋನಾದ ಜಾಗೃತಿ ಮೂಡಿಸಿದ್ರ ಫಲ ಇದು. ಯಾದಗಿರಿ ಜಿಲ್ಲೆಯಲ್ಲಿ ಕೋವಿಡ್ ಲಸಿಕೆ ನೀಡಲು ಹೋದ್ರೆ ಜನ ಎದ್ನೋ ಬಿದ್ನೋ ಅಂತ ಓಡ್ ಹೋಗ್ತಾ ಇದ್ರು. ಲಸಿಕೆ ನೀಡಲು ಹೋದ ಕೋವಿಡ್ ಸೈನಿಕರಿಗೆ ಬೆದರಿಸ್ತಾ ಇದ್ರು. ಇಷ್ಟೆಲ್ಲ ಆದ್ರೂ ಜಿಲ್ಲಾಡಳಿತ, ಜಿಲ್ಲಾ ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ, ಸಂಘ ಸಂಸ್ಥೆಗಳ ಬೆಂಬಲದೊಂದಿಗೆ ಜಾಗೃತಿಯಾಗಿದೆ. ಜನರಿಗೆ ಜಾಗೃತಿ ಮೂಡಿಸಿ ಲಸಿಕೆ ನೀಡುವ ಕಾರ್ಯ ನಿರಂತರವಾಗಿ ನಡೀತಾ ಇದೆ. ಶಿಕ್ಷಕರು, ಮಠಾಧೀಶರು ಹಾಗೂ ಜನಪ್ರತಿನಿಧಿಗಳನ್ನ ಬಳಕೆ ಮಾಡಿಕೊಂಡು ಕೋವಿಡ್ ಬಗ್ಗೆ ಜಾಗೃತಿ ಮೂಡಿಸಲಾಗಿದೆ. ಬೀದಿ ನಾಟಕ ಮುಖಾಂತರ, ಮೈಕಿಂಗ್ ಮುಖಾಂತರ ನಮ್ಮ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ಮಾಡಿ ಸರ್ವೆ ಮಾಡಿಬಿಟ್ಟು ಈ ಲಸಿಕೆ ಬಗ್ಗೆ ಜಾಗೃತಿ ಮೂಡಿಸಿದ್ದಾರೆ. ಆದ್ರಿಂದ ನಮ್ಮಲ್ಲಿ ಫಸ್ಟ್ ಡೋಸ್ 87% ಆಗಿದೆ. ಆಮೇಲೆ ಈಗ ಮೈಗ್ರೆಂಟ್ ಮತ್ತು ರೆಫ್ಯೂಜಲ್ ಕೂಡ ನಾವು ಟೀಮ್ ಮಾಡಿಬಿಟ್ಟು ಎಲ್ಲಿ ಕವರೇಜ್ ಕಡಿಮೆ ಇದೆ ಅಲ್ಲಿ ಸ್ಪೆಷಲ್ ಆಗಿ ಎರಡೆರಡು ಡಿಸ್ಟ್ರಿಕ್ಟ್ ಆಫೀಸರ್ಸ್ ಹಾಕಿಬಿಟ್ಟು ಮನೆ ಮನೆಗೆ ಹೋಗಿ ರೆಫ್ಯೂಜಲ್ನ ನಾವು ಮನವೊಲಿಸಿ ವ್ಯಾಕ್ಸಿನೇಷನ್ ಮಾಡ್ತಾ ಇದ್ದೇವೆ. ಮತ್ತು ನಾರಾಯಣ ಹೃದಯಾಲಯದಿಂದ ಒಂದು ಹೈಟೆಕ್ ಬಸ್ ಕೂಡ ನಮ್ಮಲ್ಲಿ ಬಂದಿದೆ. ಅದು ರೆಫ್ಯೂಜಲ್ ಏರಿಯಾ ಮತ್ತು ರಿಮೋಟ್ ಪ್ಲೇಸ್ ಅಲ್ಲಿ ಕೂಡ ಹೋಗ್ಬಿಟ್ಟು ಡೈಲಿ ಅವರು ವ್ಯಾಕ್ಸಿನೇಷನ್ ಮಾಡ್ತಾ ಇದ್ದಾರೆ. ವಲಸೆ ಬಂದ ಕಾರ್ಮಿಕರಿಗೂ ಈಗ ಲಸಿಕೆ ನೀಡಲಾಗಿದೆ. ಜಿಲ್ಲಾಧಿಕಾರಿ ಡಾಕ್ಟರ್ ರಾಗಪ್ರಿಯ, ಜಿಲ್ಲಾ ಪಂಚಾಯತ್ ಸಿಇಒ ಶಿಲ್ಪಾ ಶರ್ಮಾ, ಎಸ್ಪಿ ಡಾಕ್ಟರ್ ಸಿಬಿ ವೇದಮೂರ್ತಿ ಕೂಡ ಖುದ್ ಫೀಲ್ಡ್ಗೆ ಇಳಿದಿದ್ದಾರೆ. ಮನೆ ಮನೆಗೆ ತೆರಳಿ ಲಸಿಕೆ ಬಗ್ಗೆ ಜಾಗೃತಿ ಮೂಡಿಸಿದ್ದಾರೆ. ಪ್ರತಿ ಬುಧವಾರ ಲಸಿಕೆ ಮಹಾಮೇಳ ನಡೆಸಿ ಲಸಿಕೆ ನೀಡಲಾಗ್ತಾ ಇದೆ. ನಮ್ಮ ಮನೆ ಒಳಗನು ತಗೊಂಡಿವಿ, ಓಣಿ ಒಳಗನು ಎಲ್ಲಾರು ತಗೊಂಡಿವಿ. ನಮಗೇನು ಭಯ ಇಲ್ಲ. ಈಗ ಎಲ್ಲರಿಗೂ ನಾವು ಹೇಳಿವಿ, ಬಾಜು ಆಜವರಿಗೂ ಹೇಳಿವಿ. ಜಾಗೃತಿ ಮೂಡಿಸಿದಾರೆ. ಪ್ರತಿಯೊಬ್ಬರು ತಗೊಂಡಿವಿ, ತಗೊಳ್ಳಾರ್ದವ್ರು. ನಾವು 8 ತಿಂಗಳು ಸತತ ಪ್ರಯತ್ನ ಮಾಡೀವ್ರಿ ಸರ್. ಮನಿಗೆ ಹೋಗಿ ಹೇಳಿವ್ರಿ. ಸೊಸೈಟಿ ಬಲ್ಲಿ ನಮ್ಮ ಕಾಜಗಾರ ಹೊಡ್ಯಾಗ ಎಲ್ಲಾ ಜನರು ಹಾಸ್ಕೊಂಡಾರ್ರಿ. ಫಸ್ಟ್ ಡೋಸ್ ಎಲ್ಲಾ ಮುಗ್ದವ್ರಿ. ಈಗ ಡಿಸೆಂಬರ್ ಅವ್ರಿಗೆ ಸೆಕೆಂಡ್ ಡೋಸ್ ಬರ್ತದ್ರಿ. ಕೋವಿಡ್ ಎರಡನೇ ಡೋಸ್ ಅನ್ನ 40,08,128 ಜನರಿಗೆ ನೀಡಲಾಗಿದೆ. 49% ಲಸಿಕೆ ಕೊಡಲಾಗಿದೆ. ಇದು ಇಡೀ ಜಿಲ್ಲಾಡಳಿತದ ಗರಿಮೆ. ನಾಗಪ್ಪ ಮಾಲಿಪಾಟೀಲ್, ನ್ಯೂಸ್ 18 ಕನ್ನಡ, ಯಾದಗಿರಿ.